ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೂದನ ಪತ್ರಿಕೆ 4ನೇ ವಚನ. ಯೂದನ ಪತ್ರಿಕೆ 4ನೇ ವಚನ. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರೂ ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದದೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರಾತ್ಮನಾದ ಕರ್ತನು ತಾನೇ ಬೋಧಕನಾಗಿರುವಲ್ಲಿ ಆತ ನಮಗೆ ಬೋಧಿಸಿ ನಮಗೆ ವಾಕ್ಯದ ಕುರಿತು ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಾವಿದಿನ ಓದಿದ ಈ ವಾಕ್ಯದ ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದೆ. ದೇವಜನರಿಗೆ ಎಚ್ಚರಿಕೆ, ತಪ್ಪಾಗಿ ನಡ್ಕೊಳ್ಳುವವರಿಗೂ ಎಚ್ಚರಿಕೆ. ಈ ಎಚ್ಚರಿಕೆ ಎಂಬುದಾಗಿ ಕೇಳಿದ್ರೆ, ಸಭೆಯೊಳಗೆ ಕಳ್ಳತನದಿಂದ ನುಸುಳಿರುವವರು. ಇಲ್ಲಿ ಮೂರು ಗುಂಪನ್ನು ನಾವು ಓದ್ತೇವೆ. ಒಂದು ಭಕ್ತಿಹೀನರು, ಇನ್ನೊಂದು ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, 2. ಮೂರನೇದಾಗಿ ನಮ್ಮೊಬ್ಬನೇ ಒಡೆಯನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು. ಈ ವಿಧದ 3 ವಿಧದ ಜನರು ಸಭೆಯೊಳಗೆ ನುಗ್ಗಿದ್ದಾರೆ. ಇವರ ಕುರಿತು ಆರಂಭದಲ್ಲಿ ಬರೆದದೆ ಭಕ್ತಿಹೀನರು. ಮೊಟ್ಟಮೊದಲನೇದಾಗಿ ಭಕ್ತಿಹೀನರು, ಎರಡನೇದಾಗಿ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು, ಇತ್ತೀಚಿನ ದಿನಗಳಿಂದ ಬೋಧನೆ ಹೆಚ್ಚಾಗಿದೆ. ದೇವರ ಕೃಪೆಯನ್ನು ಆಧಾರ ಮಾಡಿಕೊಂಡು ತಮ್ಮಿಷ್ಟದ ಜೀವಿತವನ್ನು ಜೀವಿಸಬಹುದೆನ್ನುವಂಥ ವಿಧದಲ್ಲಿ ಬೋಧಿಸುತ್ತಲೂ ಅಥವಾ ಅಂಥ ಬೋಧನೆಗಳನ್ನ ಅಂಗೀಕರಿಸುತ್ತಲೂ ಒಂದು ರೀತಿಯಲ್ಲಿ ಪಾಪಕೃತ್ಯಗಳನ್ನು ಮಾಡ್ತಾ ಇದ್ದರೂ ಕೃಪೆ ನಿಮಿತ್ತ ನಮಗೆ ಬಿಡುಗಡೆ ಇದೆ ಎನ್ನುವ ವಿಧದಲ್ಲಿ ಜನರನ್ನು ಪರಿಶುದ್ಧ ಜೀವಿತದಿಂದ ಹಾಗೆ ಜಾರಿ ಬೀಳುವಂತೆ ಬೋಧಿಸುವಂಥ ಬೋಧನೆಗಳಿವೆ. ಒಂದು ವೇಳೆ ಎರಡನೇ ಭಾಗ ಅದೇ ಆಗ್ತದೆ. ಮತ್ತು ಮೂರನೇದಾಗಿ ಯೇಸು ಕ್ರಿಸ್ತನನ್ನು ಅರಿಯದವರು. ಇಂಥವರು ಸಭೆಯೊಳಗೆ ಹೊಕ್ಕಿದ್ದಾರೆ, ಕಳ್ಳತನದಿಂದ ಹೊಕ್ಕಿದ್ದಾರೆ. ಇಲ್ಲಿ ಒಂದು ವೇಳೆ ಇದು ಭಕ್ತಿಯ ವೇಷ ಇರಲಿಕ್ಕೂ ಸಾಧ್ಯತೆ ಇದೆ. ಆದರೆ ಯಾರಿಗಿದು ಬರೆಯಲ್ಪಟ್ಟದೆ? ಇಂಥವರು ಸಭೆಯೊಳಗೆ ನುಗ್ಗಿರುವ ಅಲ್ಲಿ ಇಂಥವರು ಇದ್ದಾರೆ ಎಂಬುದಾಗಿ ಯಾರಿಗೆ ಇದು ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿದರೆ, ಈಗ ಇಲ್ಲಿ ಯೂದನು ಹೇಳ್ತಿದ್ದಾನೆ, ಈತನು ಎಂಥವನು? ಪ್ರೇರೆ, ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ಹಾಗಾದರೆ ವಿಶ್ವಾಸಿಗಳನ್ನು ದೃಢಪಡಿಸುವಂತೆ ಯೂದನಿಗೆ ಬರಬೇಕೆಂಬುದಾಗಿ ಅನಿಸಿದಾಗ, ದೇವರು ಪ್ರೇರೇಪಿಸಿದಾಗ ಇವನು ಪೂರ್ಣಾಸಕ್ತಿಯಿಂದ ಪ್ರಯತ್ನ ಪಡ್ತಿದ್ದಾನೆ. ಎಂಥವರಿಗೆ ಬರೀತಿದ್ದಾನೆ? ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು. ಹಾಗಾದ್ರೆ ಯಾರು ವಿಶ್ವಾಸದೊಳಗೆ ಬಂದಿದ್ದಾರೋ ಅವರು ದೇವಜನರು. ಇವರಿಗೆ ಶಾಶ್ವತವಾಗಿರುವಂತೆ ಇವರಿಗೆ ಒಂದು ಸಂಗತಿಯನ್ನು ಒಂದೇ ಸಾರಿ ಒಪ್ಪಿಸಿಕೊಡಲಾಗಿದೆ, ಅದು ನಂಬಿಕೆ. ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಈಗ ನಿಜವಾದ ದೇವಜನರು ಹೋರಾಡಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಿದ್ದಾನೆ, ಅದಕ್ಕಾಗಿ ಎಚ್ಚರಿಸಿ ಬರೆಯುವುದು ಅವಶ್ಯ. ನಂಬಿಕೆಯನ್ನು ಕಾದುಕೊಳ್ಳುವಂತೆ ನಾವು ಒಬ್ಬರನ್ನೊಬ್ಬರನ್ನ ಪ್ರೋತ್ಸಾಹಿಸುವುದು, ಒಬ್ಬರನ್ನೊಬ್ಬರನ್ನ ಎಚ್ಚರಿಸುವುದು ಅವಶ್ಯ. ಈ ವಾಕ್ಯದ ಪ್ರಕಾರ ಇಂಥವರಿಗೆ ಹೇಳ್ತಿದ್ದಾನೆ, ಸಭೆಯೊಳಗೆ ಕಳ್ಳತನದಿಂದ ನುಗ್ಗಿದವರಿದ್ದಾರೆ, ಅವರು ಭಕ್ತಿಹೀನರಾಗಿದ್ದಾರೆ, ಅವರು ದೇವರ ಕೃಪೆ ನೆವ ಮಾಡಿಕೊಂಡು ಅನೇಕ ನಾಚಿಕೆಗೆಟ್ಟ ಕೃತ್ಯಗಳಲ್ಲಿ ತೊಡಗಿರುವವರು, ಮತ್ತು ಮೂರನೇದಾಗಿ ಯೇಸು ಕ್ರಿಸ್ತನನ್ನೇ ಅರಿಯದವರು. ಇಂಥವರು ಸಭೆಯಲ್ಲಿ ಇರಬೇಕಾದ್ರೆ ಈಗ ಈ 3 ವಿಧದ ಗುಂಪಿನಲ್ಲಿ ಸೇರಿದವರಿಗೆ ಈಗ ಮುಂದಿನ ಮಾತು ಬರ್ತದೆ. ಅವರಿಗೆ ಈ ದಂಡನೆ ಆಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರ್ತದೆ. ಯಾರ್ಯಾರು ಇಂಥವರಿದ್ದಾರೋ ಇವರಿಗೆ ದಂಡನೆ ಆಗಲೇಬೇಕೆಂಬುದಾಗಿ ಮೊದಲೇ ದೇವರು ಬರೆದಿಟ್ಟಿದ್ದಾನೆ. ಇಲ್ಲಿ ದಂಡನೆ ಎನ್ನುವಂಥ ಈ ಕನ್ನಡದ ಪದ ಬಹಳ ಪ್ರಾಮುಖ್ಯವಾದದ್ದು. ಶಿಕ್ಷೆಗೂ ದಂಡನೆಗೂ ದೊಡ್ಡ ವ್ಯತ್ಯಾಸವಿದೆ. ಒಬ್ಬ ಮನುಷ್ಯನು
ತನ್ನನ್ನು ತಿದ್ದಿಕೊಳ್ಳಲಿ ಎಂಬುದಾಗಿ ಅವನಿಗೆ ಒಂದು ಬಾಧೆ ಅಥವಾ ಪರಿಶ್ರಮವನ್ನು ಕೊಡುವಂಥದ್ದು, ಅದು ಶಿಕ್ಷೆ. ತಿದ್ದಿಕೊಳ್ಳಲಿ ಎನ್ನುವುದಕ್ಕಾಗಿ, ತಪ್ಪು ಮಾಡುವ ಒಬ್ಬ ಮನುಷ್ಯನು ತಿದ್ದಿಕೊಳ್ಳಲಿ ಎಂಬುದಾಗಿ ಅವನಿಗೆ ಕೊಡುವಂಥ ಒಂದು ಕಠಿಣ ಸಂಗತಿ. ಆದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಅವಕಾಶ ಕೊಟ್ಟರು ಅವನು ಇನ್ನೂ ತಿದ್ದಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುವಾಗ ಅವನಿಗೆ ಕೊನೆಯದಾಗಿ ಇನ್ನೊಂದನ್ನು ಕೊಡ್ತಾರೆ. ಅವನಿಗಿನ್ನೂ ತಿದ್ದಿಕೊಳ್ಳೋದಕ್ಕೆ ಅವಕಾಶವಿಲ್ಲದ ಹಾಗೆ ಒಂದು ಸಂಗತಿ ಆತನ ಮೇಲೆ ತರಲಾಗ್ತದೆ. ಇನ್ನೂ ಆತನಿಗೆ ತಿದ್ದಿಕೊಳ್ಳೋದಕ್ಕೆ ಅವಕಾಶವಿಲ್ಲ. ಆಗ ಅವನಿಗೆ ಕೊಡುವಂಥ ಆ ಒಂದು ಶಿಕ್ಷೆಯ ಪ್ರಮಾಣವನ್ನು ಶಿಕ್ಷೆ ಎಂಬುದಾಗಿ ಹೇಳದೆ ದಂಡನೆ ಎಂಬುದಾಗಿ ಹೇಳ್ತಾರೆ. ಉದಾಹರಣೆಗೆ, ಯಾರಿಗಾದರೂ ಮರಣ ಶಿಕ್ಷೆ ಏರ್ಪಟ್ಟಾಗ ಅದು ಮರಣ ಶಿಕ್ಷೆ ಎಂಬುದಾಗಿ ಹೇಳುವುದಿಲ್ಲ, ಬದಲಾಗಿ ಮರಣ ದಂಡನೆ ಎಂಬುದಾಗಿ ಹೇಳ್ತಾರೆ. ಕಾರಣ ತಿದ್ದಿಕೊಳ್ಳೋದಕ್ಕೆ ಅವಕಾಶವಿಲ್ಲ. ಹಾಗಾದರೆ ಇಲ್ಲಿ ಬರೆದದೆ ಈ ರೀತಿ ಕಳ್ಳತನದಿಂದ ಸಭೆಯೊಳಗೆ ಹೊಕ್ಕಿರುವಂಥ ಭಕ್ತಿಹೀನರು, ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೆಲಸಗಳನ್ನ ಮಾಡುವವರು, ಯೇಸು ಕ್ರಿಸ್ತನನ್ನು ಅರಿಯದವರು, ಇಂಥವರಿಗೆ ದಂಡನೆ ಆಗಲೇಬೇಕೆಂಬುದಾಗಿ ದೇವರು ಮೊದಲೇ ತೀರ್ಮಾನಿಸಿದ್ದಾನಂತೆ. ಹಾಗಾದರೆ ಇಂಥವರಿಗೆ ದಂಡನೆ ಆಗೇ ಆಗ್ತದೆ ಎಂಬುದನ್ನು ಮುಂದಿನ ಅನೇಕ ಉದಾಹರಣೆಗಳಲ್ಲಿ ಆತನು ಬರೀತಾನೆ. ಐಗುಪ್ತ ದೇಶದಿಂದ ದೇವರು ವಿಮೋಚಿಸಿ ಕೆಲವು ಇಸ್ರಾಯೇಲರನ್ನು ಕರೆತರುವಾಗ ಅವರಲ್ಲಿ ಎಷ್ಟೋ ಜನ ದೇವರನ್ನ ನಂಬಲೇ ಇಲ್ಲ. ಈ ರೀತಿ ನಂಬದೇ ಹೋದ ಇಸ್ರಾಯೇಲರನ್ನು ದೇವರು ದಂಡಿಸ್ತಾನೆ ಅಡವಿಯಲ್ಲಿ. ಅದೇ ವಿಧದಲ್ಲಿ ದೇವದೂತರು ದೇವರವ್ರಿಗೆ ದೊರೆತನಗಳನ್ನ ಕೊಟ್ಟಿದ್ರು, ಅದನ್ನು ಅವರು ಕಾಪಾಡಿಕೊಳ್ಳದೆ ಹೋದಾಗ ಅವ್ರಿಗಿದ್ದ ತಕ್ಕ ವಾಸಸ್ಥಾನವನ್ನು ಅವರು ಬಿಟ್ರಲ್ಲ, ಆ ದೇವದೂತರನ್ನು ದೇವರು ನಿತ್ಯ ಬೇಡಿಯಲ್ಲಿ ಹಾಕಿ ಮುಂದೆ ಮಹಾದಿನದಲ್ಲಿ ಅವ್ರಿಗಾಗುವ ದಂಡನೆ ತೀರ್ಪಿಗಾಗಿ ಅವ್ರನ್ನ ಮೀಸಲಿಟ್ಟಿದ್ದಾನೆ. ಈ ವಾಕ್ಯಗಳ ಪ್ರಕಾರ, ಕೀರ್ತನೆ 2ನೇ ಅಧ್ಯಾಯದ ಪ್ರಕಾರ ಈ ರೀತಿಯಾದ ಎಷ್ಟೋ ದೇವದೂತರು ಈಗಲೂ ಬೇಡಿಗಳಲ್ಲಿ ಇರುವವರು. ಮುಂದೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ದೂತರ ನಡವಳಿಕೆಯನ್ನು, ಕೆಟ್ಟತನದಲ್ಲಿ ನಡೆದವರ ನಡವಳಿಕೆಯನ್ನು ಅನುಸರಿಸಿದವರ ಮೇಲೆ ಆತನು ಯಾವ ವಿಧದಲ್ಲಿ ದಂಡನೆಯನ್ನು ತಂದ. ಹಾಗಾದರೆ ಹೀಗೆ ಈ ದಂಡನೆಗಳೆಲ್ಲ ನಡೆದಿದ್ದರೆ ಇನ್ನೂ ಮುಂದುವರೆದ ಅನೇಕ ಸಂಗತಿಗಳನ್ನ ಆತನು ವಿವರಿಸ್ತಾನೆ. ಇವರು ಇಂಥ ಜನರು, ಈ ವಿಧದ ಜನರು ಎಂಥವರು ಎಂಬುದನ್ನು ಅನೇಕ ಮಾತುಗಳಿಂದ ಬಹಳ ಸೊಗಸಾಗಿ ಇದನ್ನು ಇಲ್ಲಿ ಈ ಪತ್ರಿಕೆಯಲ್ಲಿ ವಿವರಿಸ್ತಾನೆ. ಹಾಗಾದರೆ ದೇವರು ಹಿಂದಿನ ಕಾಲದಿಂದಲೂ ಈ ರೀತಿಯಾದ ದಂಡನೆಗಳನ್ನ ಮಾಡ್ತಾ ಬಂದಿರೋದಾದರೆ, ಈಗ ಸಭೆಯೊಳಗೆ ನುಗ್ಗಿರುವಂಥ ಈ ಭಕ್ತಿಹೀನರು, ದೇವರ ಕೃಪೆ ನವ ಮಾಡಿಕೊಂಡು ಲಜ್ಜಾಸ್ಪದ ಕೃತ್ಯಗಳನ್ನ ಮಾಡುವಂಥ ಜನರು ಮತ್ತು ಯೇಸುಕ್ರಿಸ್ತನನ್ನು ಅರಿಯದ ಜನರು, ಇಂಥವರು ಸಭೆಯೊಳಗೆ ನುಗ್ಗಿ ಆ ಸಭೆಯೊಳಗೆ ಗಲಿಬಿಲಿಗಳನ್ನ ಮಾಡ್ತಾ ಇದ್ರೆ, ಅಥವಾ ದೇವಜನರ ವಿಶ್ವಾಸವನ್ನು ಕೆಡಿಸ್ತಾ ಇದ್ರೆ, ಇತರರ ಪರಿಶುದ್ಧತೆಯನ್ನು ಹಾಳು ಮಾಡ್ತಾ ಇದ್ರೆ, ಸಭೆಯಲ್ಲಿ ಭಕ್ತಿವೃದ್ಧಿಗೆ ತೊಡಕಾಗಿದ್ದಾರೆ, ಅಂಥವರ ಮೇಲೆ ದಂಡನೆ ಬರುವುದು ನಿಶ್ಚಯ ಎಂಬುದಾಗಿ ಈ ವಾಕ್ಯದಲ್ಲಿ ಇದನ್ನು ದೃಢಪಡಿಸ್ತಿದ್ದಾನೆ. ದಂಡನೆ ಎನ್ನುವಂಥದ್ದು ದೇವರ ಕೋಪ. ಮಾರ್ಕ ಆತನ ಸುವಾರ್ತೆಯಲ್ಲಿ ಬರೆಯುವಾಗ ಇದನ್ನು ಈ ವಿಧದಲ್ಲಿ ಹೇಳ್ತಾನೆ. ದೀಕ್ಷಾಸ್ಥಾನದ ಪ್ರಸ್ತಾಪ ಬರುವಾಗ, ನಂಬಿ ದೀಕ್ಷಾಸ್ಥಾನ ಹೊಂದುವರು ರಕ್ಷಣೆ ಹೊಂದುವರು, ನಂಬದೆ ಹೋಗುವರು ದಂಡನೆಗೆ ಗುರಿಯಾಗುವರು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 16ನೇ ವಚನದಲ್ಲಿ, ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಮನುಷ್ಯರಿಗೆ ಎರಡೇ ಆಯ್ಕೆ, ಇಲ್ಲ ದೇವರಿಂದ ರಕ್ಷಣೆ ಹೊಂದಬೇಕು, ಇಲ್ಲ ದೇವರ ದಂಡನೆಗೆ ಗುರಿಯಾಗಬೇಕು. ಸಭೆಯೊಳಗೆ ಈ ರೀತಿ ಕಳ್ಳತನದಿಂದ ನುಗ್ಗಿ ಭಕ್ತಿ ವೇಷದಲ್ಲಿ ಇದ್ದು ಜನರನ್ನು ವಂಚಿಸುತ್ತಾ ಕೆಡುಕು ಮಾಡುವವರ ಮೇಲೆ ದಂಡನೆ ಬಂದೇ ಬರ್ತದೆ ಎಂಬುದನ್ನು ಈ ವಾಕ್ಯ ದೃಢಪಡಿಸ್ತಿರುವಲ್ಲಿ, ಯಾರಾದರೂ ಅಂಥವರು ತಿದ್ದಿಕೊಳ್ಳುವಂಥ ದೇವರಾತ್ಮನು ಮಾತನಾಡುವುದಾದರೆ ಈಗಲೇ ನಿಮ್ಮನ್ನು ತಿದ್ದಿಕೊಳ್ಳಿ. ಅಥವಾ ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳೋಣ. ಇಂಥ ತಪ್ಪಿನಲ್ಲಿ ನಾವೆಲ್ಲಾದರೂ ಇದ್ದೇವೋ, ಮತ್ತೊಬ್ಬರ ಭಕ್ತಿಗೆ ಅಥವಾ ದೇವರಾಜ್ಯದ ಕೆಲಸಗಳಿಗೆ ನಾವೆಲ್ಲಾದರೂ ತೊಡಕಾಗಿದ್ದೇವೋ, ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಿಮೆಯುಳ್ಳ ಕರ್ತನೇ, ನಮ್ಮನ್ನು ಎಚ್ಚರಿಸುವಂತೆ ನೀನು ಬರೆಸಿಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೇ, ಸಭೆಯೊಳಗೆ ಕಳ್ಳತನದಿಂದ ನುಗ್ಗಿರುವಂಥ ಭಕ್ತಿಹೀನರು ನಿನ್ನ ಕೃಪೆಯನ್ನು ನೆವ ಮಾಡಿಕೊಂಡು ಅನೇಕ ನಾಚಿಕೆಗೆಟ್ಟ ಕೆಲಸಗಳಲ್ಲಿ ನಿರತರಾಗಿರುವವರು ಮತ್ತು ನಮ್ಮ ಒಡೆಯನು ಕರ್ತನಾಗಿರುವ ಯೇಸುಕ್ರಿಸ್ತನನ್ನು ಅರಿಯದವರು ಆಗಿರುವ ಈ ಗುಂಪಿಗೆ ನಿನ್ನ ದಂಡನೆಯನ್ನು ನೇಮಿಸಿದ್ದಿ ಸ್ವಾಮಿ. ಮೊದಲೇ ಅದು ನೇಮಿಸಿದ್ದಿ. ಇಂಥವ್ರು ಸಭೆಯೊಳಗೆ ನುಗ್ಗಿ ಕಳ್ಳತನದಿಂದ ನುಗ್ಗಿರುವಂಥ ಈ ಜನರ ಮೇಲೆ ನಿನ್ನ ಕೋಪವಿದೆ. ಕರ್ತನೇ, ಕನಿಕರಿಸು.
ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳುವುದಕ್ಕೆ, ಇಂಥ ಗುಂಪಿನಲ್ಲಿ ನಾವೆಲ್ಲಾದರೂ ಇದ್ದೇವೆ ಎಂಬುದಾಗಿ ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳುವುದಕ್ಕೆ ನಮಗೆ ಕೃಪೆಗಳು. ದೇವರೇ, ನೀನು ನಮಗದನ್ನು ತೋರಿಸುವಾಗ ನಾವು ಮಾನಸಾಂತರಪಟ್ಟು ಇಂಥ ಸಂಗತಿಗಳನ್ನ ನಾವು ಬಿಟ್ಟು ಇಂಥ ಈ ರೀತಿಯಾಗಿ ಇರುವವರ ಸಹವಾಸವನ್ನು ಬಿಟ್ಟು ಕರ್ತನೆ ನಿನ್ನಿಂದ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡು ಸ್ವಾಮಿ. ದೇವರು, ಯಾರಾದರೂ ಈ ವಿಧದಲ್ಲಿ ಪಶ್ಚಾತ್ತಾಪ ಪಡುತ್ತಾ, ಅಯ್ಯೋ ನಾನು ಈ ವಿಧದಲ್ಲಿ ನಡೆದು ದೇವರ ಕೋಪಕ್ಕೂ ನಿತ್ಯ ದಂಡನೆಗೂ ಗುರಿಯಾಗಿದ್ದೇನಲ್ಲ, ನನಗಿದು ಬೇಡ, ನಾನು ದೇವರ ಕಡೆಗೆ ತಿರುಗ್ತಾನೆ, ಯೇಸು ಕ್ರಿಸ್ತನ ಕಡೆಗೆ ತಿರುಗ್ತಾನೆ, ನನಗೆ ರಕ್ಷಣೆ ಬೇಕೆನ್ನುವುದಾದರೆ ದೇವರೇ ಅಂಥವ್ರನ್ನ ಕನಿಕರಿಸು, ಮಾನಸಾಂತರವನ್ನು ಹುಟ್ಟಿಸು. ಸಭೆಗಳೊಳಗಿಂತ ಶುದ್ಧೀಕರಣ ನಡೆಯಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕನಿಕರಿಸ್ರಿ. ಸಭೆಯಲ್ಲಿ ಜನರ ಭಕ್ತಿಯನ್ನು ಕೆಡಿಸುವಂಥ ಕರ್ತನೆ ಜನಕೂಟದಿಂದ ಈ ಕಾಲದ ಕ್ರಿಸ್ತನ ಸಭೆಗೆ ಬಿಡುಗಡೆ ಆಗಲಿ. ಕನಿಕರಿಸಿ ನಡೆಸ್ರಿ. ಆಗ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.